ಸೂಪರ್ 3 ಕರೆಗೆ ಮಿಡಿದ ಹೃದಯವಂತರು. ಸುಮಾರು 5 ಲಕ್ಷ ರೂಪಾಯಿ ಸಹಾಯಧನ. ಆಸ್ಪತ್ರೆಯಿಂದ ಮಹಾಲಿಂಗ ನಾಯ್ಕ್ ಪತ್ನಿ ಡಿಸ್ಚಾರ್ಜ್. ಎಸ್, ಅಮೈ ಮಹಾಲಿಂಗ್ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಟ್ಯನಡ್ಕದ ಕೇಪು ಗ್ರಾಮದವರು. ಇವರು ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ 7 ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ. ಇವರ ಸಾಹಸಕ್ಕೆ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ 2022ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಿತ್ತು. ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ್ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ಯಾಕಂದ್ರೆ ಪತ್ನಿ ಲಲಿತಾ ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿದ್ರು. ಕೆಲ ದಿನಗಳ ಹಿಂದೆ ಅವರನ್ನು ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಪರೇಷನ್ಗಾಗಿ 7 ಲಕ್ಷ ರೂಪಾಯಿ ವೆಚ್ಚ ಆಗೋದಾಗಿ ವೈದ್ಯರು ಹೇಳಿದ್ರು. ಸದ್ಯ ಗಂಡ ಮಹಾಲಿಂಗ ನಾಯ್ಕ್ ಮತ್ತು ಮಕ್ಕಳು ಸೇರಿ 2 ಲಕ್ಷ ರೂಪಾಯಿ ಹೊಂದಿಸಿದ್ರು. ಆದ್ರೆ ಇನ್ನು 5 ಲಕ್ಷ ರೂಪಾಯಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡಿದ್ರು. ಸೂಪರ್ 3ಯಲ್ಲಿ ಕರೆ ಕೊಟ್ಟು ಕನ್ನಡಿಗರ ಮಡಿಲಿಗೆ ಹಾಕಿದ್ವಿ. ಇದು ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಕೂಡ ಎಲ್ಲರಿಗೂ ಕೂಡ. ಪದ್ಮಶ್ರೀ ಇದ್ದವರಿಗೆ, ಬಡವರಾಗಿದ್ದವರಿಗೆ ಒಂದು ದೊಡ್ಡ ಅಮೌಂಟ್ ಸಿಗತ್ತಾ, ಅದನ್ನೂ ಒಂದು ಬೇಕಲ್ವಾ? ಪದ್ಮಶ್ರೀ ಸಿಕ್ಕೇನು ಪ್ರಯೋಜನ ಅಂತ ನಾವು ಕೇಳ್ಬೋದು. ತನ್ನ ಫ್ಯಾಮಿಲಿಯನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋಂಥ ಪ್ರಶ್ನೆಗಳು ಕೂಡ ಬರ್ಬೋದು. ಪದ್ಮಶ್ರೀ ಭಾಳ ಉನ್ನತವಾದಂಥ, ನಾನಿಲ್ಲಿ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಕೂತಿರುವಂಥದ್ದಲ್ಲ. ಅಲ್ಲಿಯ ಲೋಕಲೈಟ್ಸ್ಗಳು, ಅಲ್ಲಿಯ MP ಗಳು, ನಾನು ಕೇಳ್ತಿರುವಂಥದ್ದು ಅಲ್ಲಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಅವ್ರಿಗೆ ನಿಜವಾಗಿ ಹೇಳಬೇಕು ಅಂದರೆ ಈ ಥರ ಬೇಡುವಂಥ ಪರಿಸ್ಥಿತಿ ಇರ್ತಿಲ್ಲ. ಉಳಿದದ್ದೆಲ್ಲವನ್ನು ನಾವು ಕ್ಷಣ ಮಾತ್ರದಲ್ಲಿ ಟ್ವೀಟ್ ಮಾಡ್ತೀವಿ, ಯಾರಿಗದನ್ನು ಅರ್ಥ ಆಗೋದಿಲ್ವಾ? ಏನು ಸಣ್ಣ ಪುಟ್ಟ ಯಾವುದೋ ಒಂದು ಕಿತ್ತೋಗಿರೋ ರಾಜಕಾರಣಿಗೆ ಏನೋ ಒಂದು ಇದಾಗ್ಬಿಟ್ರೆ ಅಂದರೆ, ಈ ರಾಜಕಾರಣಿ ನೋಡಿ ಬಸ್ಸಲ್ಲಿ ಇಳಿದು ಅವರನ್ನು ಅಪಘಾತಗೊಂಡವರನ್ನು ಆಸ್ಪತ್ರೆಗೆ ಸೇರಿಸಿದ್ರು ಹಾಕ್ಬಿಡ್ತೀರಿ. ಈ ರಾಜಕಾರಣಿ ಚಪ್ಪಲಿ ಮಾತ್ರ ಹಾಕ್ಕೊಂಡಿರ್ತಾನೆ, ಬೇರೆ ಏನು ಮಾಡಲ್ಲ. ಈ ರಾಜಕಾರಣಿ ಕೇವಲ ಕಾಫಿ ಮಾತ್ರ ಕುಡಿತಾನೆ. ಇದನ್ನು ಮಾಡ್ರಪ್ಪ, ಇದನ್ನು ಮಾಡಿ, ಇದೊಂದು ಅವಕಾಶ ನಮಗೆ. ಮತ್ತೊಮ್ಮೆ ಅಕೌಂಟ್ ನಂಬರ್ಗೆ ಹಾಕೋದಿದ್ರೆ ಕೆನರಾ ಬ್ಯಾಂಕ್ ಅಕೌಂಟ್ ಬ್ರಾಂಚ್, ವಿಟ್ಲ ಬ್ರಾಂಚ್. ಮಿಡಿದ ಕರುನಾಡಿನ ಹೃದಯವಂತರು. ಎಸ್, ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಇಡೀ ಕರುನಾಡಿನ ಜನತೆ ಸ್ಪಂದಿಸಿದ್ದಾರೆ. ಲೈವ್ ನಲ್ಲೇ ಕೆಲವರು ಅಕೌಂಟ್ಗೆ ಹಣ ಹಾಕಿದ್ರು. ಇಲ್ಲಿ ತನಕ ಹೆಚ್ಚು ಕಮ್ಮಿ 4,77,000ಕ್ಕೂ ಹೆಚ್ಚು ಹಣ ಅಕೌಂಟ್ಗೆ ಬಂದಿದೆ. ಪತ್ನಿ ಸಹಾಯಕ್ಕಾಗಿ ಬಂದ ಸೂಪರ್ 3 ಮತ್ತು ಮಿಡಿದ ಕನ್ನಡಿಗರಿಗೆ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ್ ಧನ್ಯವಾದ ಹೇಳಿದ್ರು. ನಮಗೆ ನೀವೆಲ್ಲರೂ ಸಾರ್ಥ ಮಾಡಿದ್ದಾರೆ ಅನ್ನೋದು ನಾವು ಬಚಾವಾಗಿದ್ದೇನೆ. ಹಾಗೆ ನಿಮಗೆ ಪತ್ರಕರ್ತರಿಗೆ, TV ಮಾಧ್ಯಮದವರಿಗೂ, ನಿಮಗೆ ಎಲ್ಲರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆ ಎಲ್ಲವೂ ನಾವು ಧನ್ಯವಾದ ಸಲ್ಲಿಸ್ತೇನೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ನಾವಿದ್ದೀವಿ ನಿಮ್ಮ ಜೊತೆ. 3,10,000 ಆಗಿದೆ ಈಗ. ಆಯ್ತು, ಇನ್ನೊಂದು 2 ಲಕ್ಷ ನಾವು ಮಾಡಿಕೊಡ್ತೇವೆ. ಆರಾಮಾಗಿರಿ, ಕೂಲಾಗಿರಿ. ನಿಮ್ಮ ಪತ್ನಿ ಅವರನ್ನು ಉಳಿಸ್ಕೊಳ್ಳುವಂಥದ್ದು, ಆಮೇಲೆ DHO ಕೂಡ ಬಂದಿರಬಹುದು, ಆಯುಷ್ಮಾನದಲ್ಲಿ ಕೂಡ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೇವೆ. ಖುಷಿಯಾಗಿರಿ, ಆಯ್ತಾ? ನಗಬೇಕು, ನೀವು ನಗಬೇಕು, ನಗಿ ನೋಡೋಣ, ನಾವು ಮಾಡಿಕೊಡ್ತೀವಿ. ನಿನ್ನೆ ಪತ್ನಿ ಲಲಿತಾರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಬಳಿಕ ಮಹಾಲಿಂಗ ನಾಯ್ಕ್ ಬ್ಯಾಂಕ್ಗೆ ಹೋಗಿ ಹಣ ವಿತ್ಡ್ರಾ ಮಾಡಿಕೊಂಡಿದ್ದಾರೆ. ಸಂಜೆ ಡಿಸ್ಚಾರ್ಜ್ ಮಾಡಿದ್ದು ಆಸ್ಪತ್ರೆ ಬಿಲ್ 5,30,000 ರೂಪಾಯಿ ಮಾಡಿದ್ರು. ಈ ಪೈಕಿ ಆಸ್ಪತ್ರೆಯವರು 70,000 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದು, ಮಹಾಲಿಂಗ ನಾಯ್ಕ್ 4,60,000 ರೂಪಾಯಿ ಆಸ್ಪತ್ರೆಗೆ ಹಣ ಕಟ್ಟಿದ್ದಾರೆ. ಸೂಪರ್ 3 ಕರೆಗೆ ಸ್ಪಂದಿಸಿದ ಇಡೀ ಕರುನಾಡ ಜನತೆಗೆ ನಮ್ಮ ಧನ್ಯವಾದ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಒಂದು ಅಭಿಯಾನವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಆ ಸಮಸ್ಯೆಗೆ ಪರಿಹಾರ ಸಿಗೋ ತನಕ ನಾವು ಬಿಡೋದಿಲ್ಲ ಅನ್ನೋದು ಗೊತ್ತಿದೆ. ಸೂಪರ್ 3ಯಲ್ಲಿ ಪದ್ಮಶ್ರೀ ಮಹಾಲಿಂಗ ನಾಯ್ಕ್ ಎಷ್ಟು ಬೇಡಿಕೊಂಡ್ವಿ ಸರ್. ಒಂದು ಸರ್ಕಾರ ಅದರ ಬಗ್ಗೆ ಕಣ್ಣೆತ್ತಿ ನೋಡಲಿಲ್ಲ, ಒಬ್ಬ ರಾಜಕಾರಣಿ ಕಣ್ಣೆತ್ತಿ ನೋಡಲಿಲ್ಲ, ಒಬ್ಬ ಅಧಿಕಾರಿಗಳು ಕಣ್ಣೆತ್ತಿ ನೋಡಲಿಲ್ಲ. ಸುಮ್ಮನೆ ಫೋಟೋ ತೆಗೆಸ್ಕೊಂಡು ಫೋಟೋ ಹಾಕೋದಕ್ಕೆ ನಮ್ಮ ನಾಯಕರು ಮಾಡಿಸಿದ್ರು, ಮತ್ತೊಬ್ಬರು ಮಣ್ಣಂಗಟ್ಟಿ ಯಾವನು ಬರಲಿಲ್ಲ. ಬಂದಿದ್ದು ಕರ್ನಾಟಕದ ಜನತೆ, ಜಾತಿ ಮತ ಭೇದವನ್ನು ಮರೆತು ಬಂದರು.
ಇವತ್ತು ಮಹಾಲಿಂಗ ನಾಯಕ್ ಅವರ ಪತ್ನಿ ಆಸ್ಪತ್ರೆಗೆ ಸೇರಿದ್ರು. 7.5 ಲಕ್ಷ ರೂಪಾಯಿ ಬೇಕಾಗಿತ್ತು ಅವರಿಗೆ. 2.5 ಲಕ್ಷ ರೂಪಾಯಿ ಅವರಿಗಿತ್ತು, ಉಳಿದ 5 ಲಕ್ಷ ಬೇಕಾಗಿತ್ತು. ಯಾರೂ ನೆರವಿಗೆ ಬರಲಿಲ್ಲ. ಆದರೆ ಸೂಪರ್ 3 ನೆರವಿಗೆ ಬಂತು. ಆ ಮೂಲಕ ಜನ ಇವತ್ತು 5 ಲಕ್ಷ ಕೊಟ್ಟಿದ್ದಾರೆ ಅವರಿಗೆ, ಒಟ್ಟು 7.5 ಲಕ್ಷ. ಈಗ ಮಹಾಲಿಂಗ ನಾಯಕ ತಮ್ಮ ಪತ್ನಿಯನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ. ಇದು ನಮ್ಮ ಜನ ನೀಡಿದಂಥ ನೆರವು. ಮಹಾಲಿಂಗ ನಾಯಕಗೆ ನೆರವಿನ ಮಹಾಪೂರ. ಪತ್ನಿ ಚಿಕಿತ್ಸೆಗೆ ಹರಿದು ಬಂತು ಸಹಾಯಧನ. ಮಿಡಿದ ಹೃದಯವಂತರಿಗೆ ಧನ್ಯವಾದ. 5 ಲಕ್ಷ ರೂಪಾಯಿ ಹಣ ಹರಿದು ಬಂದಿದೆ ಮಹಾಲಿಂಗ ನಾಯಕ ಅವರಿಗೆ. ಪತ್ನಿ ಚಿಕಿತ್ಸೆಗೆ ಹರಿದು ಬಂತು ಸಹಾಯಧನ. 7.5 ಲಕ್ಷ ಬೇಕಾಗಿತ್ತು ಪತ್ನಿಯ ಚಿಕಿತ್ಸೆಗೆ. 2.5 ಲಕ್ಷ ಅವರ ಬಳಿ ಇತ್ತು. 5 ಲಕ್ಷದ ಕೊರತೆ ಇತ್ತು. ಯಾವ ರಾಜಕಾರಣಿನೂ ಬರಲಿಲ್ಲ, ಯಾವ ಅಧಿಕಾರಿನೂ ಬರಲಿಲ್ಲ, ಯಾರೂ ಬರಲಿಲ್ಲ. ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರವಾದ ನಂತರ 5 ಲಕ್ಷ ದುಡ್ಡನ್ನು ನಮ್ಮ ವೀಕ್ಷಕರು ಕೊಟ್ಟಿದ್ದಾರೆ. ಮಹಾಲಿಂಗ ನಾಯಕ್ ತಮ್ಮ ಪತ್ನಿಯನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗಿದ್ದಾರೆ. ಇದಕ್ಕಿಂತ ದೊಡ್ಡ ಖುಷಿ ವಿಚಾರ ಬೇಕಾ? ಹೆಮ್ಮೆ ಇದೆ ನಮಗೆ. ಬನ್ನಿ ಇದರ ಬಗ್ಗೆ ಹೇಳ್ತೀನಿ. ಪದ್ಮಶ್ರೀ ವಿಜೇತ ಮಹಾಲಿಂಗ ನಾಯಕ್ ಪತ್ನಿ ಉಳಿಸಿಕೊಳ್ಳಲು ಹೋರಾಟವನ್ನೇ ಮಾಡ್ತಾ ಇದ್ರು. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ಬನ್ನಿ ಹೆಲ್ಪ್ ಮಾಡೋಣ ಅಂತ ನಾಡಿನ ಜನತೆಗೆ ನಾವು ಸೂಪರ್ 3 ಮೂಲಕ ಕರೆ ಕೊಟ್ವಿ. ಇದೀಗ ಹೃದಯವಂತರು ಮಿಡಿದಿದ್ದಾರೆ. ಆ ಬಗೆಗಿನ ಸ್ಪೆಷಲ್ ರಿಪೋರ್ಟ್. ಈಗಾಗಲೇ ಅವರು ತಮ್ಮ ಪತ್ನಿಯನ್ನು ಕೂಡ ಡಿಸ್ಚಾರ್ಜ್ ಮಾಡಿದ್ದಾರೆ. 5 ಲಕ್ಷ ರೂಪಾಯಿ ನೀವು ಕೊಟ್ಟಿದ್ದೀರಿ. ಮತ್ತು ಅವರ ಬಳಿ ಇದ್ದ ಮೊದಲಿಗಿದ್ದಂಥ 2.5 ಲಕ್ಷ 7.5 ಲಕ್ಷ ಈಗ 4,70,000 ಏನೋ ಬಿಲ್ ಆಗಿದೆ. ಆಸ್ಪತ್ರೆಯವರು ಕೂಡ ಒಂದು 70,000 ಡಿಸ್ಕೌಂಟ್ ಮಾಡಿದ್ದಾರೆ. ಮಹಾಲಿಂಗ ನಾಯಕ್ ತಮ್ಮ ಪತ್ನಿಯನ್ನು ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಇದು ಇವತ್ತಿನ ಅತಿ ದೊಡ್ಡ ಶುಭ ಸುದ್ದಿ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸೂಪರ್ 3 ಕರೆಗೆ ಮಿಡಿದ ಹೃದಯವಂತರು. ಸುಮಾರು 5 ಲಕ್ಷ ರೂಪಾಯಿ ಸಹಾಯಧನ. ಆಸ್ಪತ್ರೆಯಿಂದ ಮಹಾಲಿಂಗ ನಾಯಕ್ ಪತ್ನಿ ಡಿಸ್ಚಾರ್ಜ್. ಎಸ್, ಅಮೈ ಮಹಾಲಿಂಗ್ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಟ್ಯನಡ್ಕದ ಕೇಪು ಗ್ರಾಮದವರು. ಇವರು ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ 7 ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ. ಇವರ ಸಾಹಸಕ್ಕೆ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ 2022ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಿತ್ತು. ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ್ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ಯಾಕಂದ್ರೆ ಪತ್ನಿ ಲಲಿತಾ ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿದ್ರು. ಕೆಲ ದಿನಗಳ ಹಿಂದೆ ಅವರನ್ನು ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಪರೇಷನ್ಗಾಗಿ 7 ಲಕ್ಷ ರೂಪಾಯಿ ವೆಚ್ಚ ಆಗೋದಾಗಿ ವೈದ್ಯರು ಹೇಳಿದ್ರು. ಸದ್ಯ ಗಂಡ ಮಹಾಲಿಂಗ ನಾಯ್ಕ್ ಮತ್ತು ಮಕ್ಕಳು ಸೇರಿ 2 ಲಕ್ಷ ರೂಪಾಯಿ ಹೊಂದಿಸಿದ್ರು. ಆದ್ರೆ ಇನ್ನು 5 ಲಕ್ಷ ರೂಪಾಯಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡಿದ್ರು. ಸೂಪರ್ 3ಯಲ್ಲಿ ಕರೆ ಕೊಟ್ಟು ಕನ್ನಡಿಗರ ಮಡಿಲಿಗೆ ಹಾಕಿದ್ವಿ. ಇದು ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಕೂಡ ಎಲ್ಲರಿಗೂ ಕೂಡ. ಪದ್ಮಶ್ರೀ ಇದ್ದವರಿಗೆ, ಬಡವರಾಗಿದ್ದವರಿಗೆ ಒಂದು ದೊಡ್ಡ ಅಮೌಂಟ್ ಸಿಗತ್ತಾ? ಅದೂ ಒಂದು ಬೇಕಲ್ವಾ? ಪದ್ಮಶ್ರೀ ಸಿಕ್ಕೇನು ಪ್ರಯೋಜನ ಅಂತ ನಾವು ಕೇಳ್ಬೋದು. ತನ್ನ ಫ್ಯಾಮಿಲಿಯನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋಂಥ ಪ್ರಶ್ನೆಗಳು ಕೂಡ ಬರ್ಬೋದು. ಪದ್ಮಶ್ರೀ ಭಾಳ ಉನ್ನತವಾದಂಥ, ನಾನಿಲ್ಲಿ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಕೂತಿರುವಂಥದ್ದಲ್ಲ. ಅಲ್ಲಿಯ ಲೋಕಲೈಟ್ಸ್ಗಳು, ಅಲ್ಲಿಯ MP ಗಳು, ನಾನು ಕೇಳ್ತಿರುವಂಥದ್ದು ಅಲ್ಲಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಅವರು ನಿಜವಾಗಿ ಹೇಳಬೇಕು ಅಂದರೆ ಈ ಥರ ಬೇಡುವಂಥ ಪರಿಸ್ಥಿತಿ ಇರ್ತಿಲ್ಲ. ಉಳಿದದ್ದೆಲ್ಲವನ್ನು ನಾವು ಕ್ಷಣ ಮಾತ್ರದಲ್ಲಿ ಟ್ವೀಟ್ ಮಾಡ್ತೀವಿ. ಯಾರಿಗದನ್ನು ಅರ್ಥ ಆಗೋದಿಲ್ವಾ? ಏನು ಸಣ್ಣ ಪುಟ್ಟ ಯಾವುದೋ ಒಂದು ಕಿತ್ತೋಗಿರೋ ರಾಜಕಾರಣಿಗೆ ಏನೋ ಒಂದು ಇದಾಗ್ಬಿಟ್ರೆ ಅಂದರೆ ಈ ರಾಜಕಾರಣಿ ನೋಡಿ ಬಸ್ಸಲ್ಲಿ ಇಳಿದು ಅವರನ್ನು ಅಪಘಾತಗೊಂಡವರನ್ನು ಆಸ್ಪತ್ರೆಗೆ ಸೇರಿಸಿದ್ರು ಹಾಕ್ಬಿಡ್ತೀರಿ. ಈ ರಾಜಕಾರಣಿ ಚಪ್ಪಲಿ ಮಾತ್ರ ಹಾಕ್ಕೊಂಡಿರ್ತಾನೆ, ಬೇರೆ ಏನು ಮಾಡಲ್ಲ. ಈ ರಾಜಕಾರಣಿ ಕೇವಲ ಕಾಫಿ ಮಾತ್ರ ಕುಡಿತಾನೆ. ಇದನ್ನು ಮಾಡ್ರಪ್ಪ, ಇದನ್ನು ಮಾಡಿ. ಇದೊಂದು ಅವಕಾಶ ನಮಗೆ. ಮತ್ತೊಮ್ಮೆ ಅಕೌಂಟ್ ನಂಬರ್ಗೆ ಹಾಕೋದಿದ್ರೆ ಕೆನರಾ ಬ್ಯಾಂಕ್ ಅಕೌಂಟ್ ಬ್ರಾಂಚ್, ವಿಟ್ಲ ಬ್ರಾಂಚ್. ಮಿಡಿದ ಕರುನಾಡಿನ ಹೃದಯವಂತರು. ಎಸ್, ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಇಡೀ ಕರುನಾಡಿನ ಜನತೆ ಸ್ಪಂದಿಸಿದ್ದಾರೆ. ಲೈವ್ ನಲ್ಲೇ ಕೆಲವರು ಅಕೌಂಟ್ಗೆ ಹಣ ಹಾಕಿದ್ರು. ಇಲ್ಲಿ ತನಕ ಹೆಚ್ಚು ಕಮ್ಮಿ 4,77,000ಕ್ಕೂ ಹೆಚ್ಚು ಹಣ ಅಕೌಂಟ್ಗೆ ಬಂದಿದೆ. ಪತ್ನಿ ಸಹಾಯಕ್ಕಾಗಿ ಬಂದ ಸೂಪರ್ 3 ಮತ್ತು ಮಿಡಿದ ಕನ್ನಡಿಗರಿಗೆ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ್ ಧನ್ಯವಾದ ಹೇಳಿದ್ರು. ನಮಗೆ ನೀವೆಲ್ಲರೂ ಸಾರ್ಥ ಮಾಡಿದ್ದಾರೆ ಅನ್ನೋದು ನಾವು ಬಚಾವಾಗಿದ್ದೇನೆ. ಹಾಗೆ ನಿಮಗೆ ಪತ್ರಕರ್ತರಿಗೆ, TV ಮಾಧ್ಯಮದವರಿಗೂ
ನಿಮಗೆ ಎಲ್ಲರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆ ಎಲ್ಲವೂ ನಾವು ಧನ್ಯವಾದ ಸಲ್ಲಿಸ್ತೇನೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ನಾವಿದ್ದೀವಿ ನಿಮ್ಮ ಜೊತೆ. 3,10,000 ಆಗಿದೆ ಈಗ. ಆಯಿತು. ಇನ್ನೊಂದು 2 ಲಕ್ಷ ನಾವು ಮಾಡಿಕೊಡ್ತೇವೆ. ಹೌದು. ಆರಾಮಾಗಿರಿ, ಹೌದು. ಕೂಲಾಗಿರಿ. ನಿಮ್ಮ ಪತ್ನಿ ಅವರನ್ನು ಉಳಿಸ್ಕೊಳ್ಳುವಂಥದ್ದು, ಆಮೇಲೆ DHO ಕೂಡ ಬಂದಿರಬಹುದು, ಆಯುಷ್ಮಾನದಲ್ಲಿ ಕೂಡ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೇವೆ. ಖುಷಿಯಾಗಿರಿ ಆಯ್ತಾ? ನಗಬೇಕು, ನೀವು ನಗಬೇಕು, ನಗಿ ನೋಡೋಣ, ನಾವು ಮಾಡಿಕೊಡ್ತೀವಿ. ನಿನ್ನೆ ಪತ್ನಿ ಲಲಿತಾರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಬಳಿಕ ಮಹಾಲಿಂಗ ನಾಯ್ಕ್ ಬ್ಯಾಂಕ್ಗೆ ಹೋಗಿ ಹಣ ವಿತ್ಡ್ರಾ ಮಾಡಿಕೊಂಡಿದ್ದಾರೆ. ಸಂಜೆ ಡಿಸ್ಚಾರ್ಜ್ ಮಾಡಿದ್ದು ಆಸ್ಪತ್ರೆ ಬಿಲ್ 5,30,000 ರೂಪಾಯಿ ಮಾಡಿದ್ರು. ಈ ಪೈಕಿ ಆಸ್ಪತ್ರೆಯವರು 70,000 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದು, ಮಹಾಲಿಂಗ ನಾಯ್ಕ್ 4,60,000 ರೂಪಾಯಿ ಆಸ್ಪತ್ರೆಗೆ ಹಣ ಕಟ್ಟಿದ್ದಾರೆ. ಸೂಪರ್ 3 ಕರೆಗೆ ಸ್ಪಂದಿಸಿದ ಇಡೀ ಕರುನಾಡ ಜನತೆಗೆ ನಮ್ಮ ಧನ್ಯವಾದ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು.